ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಮಂಗಳವಾರ. ಬೆಳಗಿನ ಜಾವನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಹೊರಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ತಂಗೆ ವೆದರೆಲ್ಲ ನೋಡ್ತಾ ಇದ್ದೆ. ಬೇಗನೆ ಎದ್ದೆ. ಇವತ್ತು ಮಂಗಳವಾರ ಬೇರೆ. ಬೆಳಗ್ಗೆನೇ ಸ್ವಲ್ಪ ವಾರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಚ್ಚರಿಕೆ ಆಯಿತು. ಎದ್ಬಿಟ್ಟು ಮನೆಗಡೆ ಹೋಗ್ತಾ ಇದ್ದೀನಿ. ನಾನು ಬೇಗ ಎದ್ದು ಹೋಗ್ತೀನಿ. ಮನೆಯವರು ಗುಂಡ ಸ್ವಲ್ಪ ಲೇಟಾಗಿ ಬರ್ತಾರೆ. ಯಾಕಂದರೆ ಗುಂಡ ಮಲ್ಕೊಂಡಿರ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು. ಹಂಗಾಗಿ ಅಷ್ಟೊತ್ತಿಗೆ ಎಬ್ಬರಿಸೋದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಇರ್ತೀವಿ. ಅಂದರೆ ಯಾರಾದರೂ ಒಬ್ರು ಇರಲೇಬೇಕು ಅವನ ಜೊತೆ. ಇಲ್ಲ ನಮ್ಮ ಮನೆಯವ್ರು ಏನಾದರೂ ಸ್ವಲ್ಪ ಕೆಲಸ ಇದೆ ಅಂದರೆ ಅವ್ರು ಬೇಗ ಎದ್ದು ಹೋಗ್ತಾರೆ. ನಾನು ಅಟ್ಲೀಸ್ಟ್ ಒಂದು 6 ಗಂಟೆ, ಒಂದು 6:30 7 ಗಂಟೆವರೆಗೂ ಇದ್ಬಿಟ್ಟು ಅವನ್ನ ಎಬ್ಬರಿಸ್ಕೊಂಡು ಬರ್ತೀನಿ. ಇಲ್ಲ ನಮ್ಮ ಮನೆಯವರೇ ಇದ್ದರೆ ಸುಮಾರು ಒಂದೊಂದು ಸತಿ 7:30 8 ಗಂಟೆ ಆದರೂ ಕೂಡ ಬರೋದಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಅಪ್ಪ ಅಮ್ಮಗೆ. ನಾನು ಬಂದುಬಿಟ್ಟು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ನೋಡ್ತಾ ಇರ್ಬೋದು, ತುಂಬ ವಾತಾವರಣ ಎಲ್ಲ ಸ್ವಲ್ಪ ಕೂಲಾಗಿದೆ. ಇಷ್ಟೊತ್ತಲ್ಲಿ ಚೆನ್ನಾಗಿರುತ್ತೆ. ಬರ್ತಾ 9 ಗಂಟೆ ಹಂಗಾದ್ರಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಮಳೆ ಅಂತೂ ಇಲ್ಲವೇ ಇಲ್ಲ. ಯಾಕೋ ಗೊತ್ತಿಲ್ಲ, ಯಾವ ಕಡೆನೂ ಮಳೆನೇ ಇಲ್ಲ, ಹಂಗಾಗಿದೆ. ಸಗಣಿ ನೆನೆಸ್ಬಿಟ್ಟು 3 ದಿನ ಆಗಿತ್ತು. ನನಗಂತೂ ಸ್ಮೆಲ್ಗಿನ ಬರುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಪಾಪ ಸ್ಮೆಲ್ಲೇ ಇರಲಿಲ್ಲ, ನಾರ್ಮಲಾಗೇ ಇತ್ತು. ಸರಿ ಬಿಡು ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಒಳಗಿನ ಕಸ ಮತ್ತು ಶೀಟ್ ಕೆಳಗೆಲ್ಲ ಗೂಡಿಸ್ಬಿಟ್ಟು ಹೊರಗೆಲ್ಲ ನೀಟಾಗಿ ಗೂಡಿಸಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಸಗಣೀರು ಹಾಕ್ತಾಯಿದ್ದೀನಿ. ನಮಗೆ ಸ್ವಲ್ಪ ನೀರಿಂದ ಕೂಡ ತೊಂದರೆ ಇದೆ. ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲಲ್ವ, ಹಾಗಾಗಿ ಸರಿಯಾಗಿ ಮೋಟ್ರ್ ಕೂಡ ಓಡೋದಿಲ್ಲ. ಫುಲ್ ಸಿಂಗಲ್ ಕೊಟ್ಬಿಡ್ತಾರೆ, ವೋಲ್ಟೇಜೇ ಕೊಡೋದಿಲ್ಲ. ಹಂಗಾಗಿ ಸ್ವಲ್ಪ ನೀರಿಂದ ಕೂಡ ನಮಗೆ ಕಷ್ಟ ಅಂತಲೇ ಹೇಳ್ಬೋದು. ಕುಡಿಯೋ ನೀರಂತೂ ಒಂದಿನ ಬಿಟ್ಟು ಒಂದಿನ ಇಟ್ಕೊತೀನಿ. ಒಂದು ದೊಡ್ಡ ಕ್ಯಾನ್ ಇದೆ, ಕ್ಯಾನು ಮತ್ತು ಒಂದು ಕೊಡ ಇದೆ. ಒಂದು ಕೊಡ ಬಂದುಬಿಟ್ಟು ಒಳಗಡೆ ಇಳಿಸ್ಕೊಂಡ್ಬಿಡ್ತೀನಿ ಅಡುಗೆ ಮಾಡೋದಕ್ಕೆ. ಕ್ಯಾನ್ ಬಂದುಬಿಟ್ಟು ಕುಡಿಯೋದಕ್ಕೆ. ಮತ್ತು ಅಡುಗೆ ಕೂಡ ಸಾಲ್ಟೇಜ್ ಬಂದರೆ ಒಂದೊಂದ್ಸತಿ ಆ ಕ್ಯಾನೆಲ್ಲ ತೊಗೊಂಡ್ಬಿಡ್ತೀನಿ. ಹಾಗೆ ನೀಟಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಒಂದಿನ ಬಿಟ್ಟು ಒಂದಿನ ಕುಡಿಯೋ ನೀರು ಹಿಡಿತೀನಿ. ಅಡುಗೆ ಮಾಡೋಕ್ಕೂ ಅಷ್ಟೇ ಸರಿ ಹೋಗುತ್ತೆ ನಮಗೆ. ಏನು ಜಾಸ್ತಿ ಅಡುಗೆ ಇಲ್ಲಲ್ಲ, ಆರಾಮಾಗಿ ಮಾಡ್ಕೋಬೋದು. ಕುಡಿಯೋದಕ್ಕೆ ಒಂದೊಂದು ಸತಿ ಬಾಟ್ಲಿಗೂ ಇದಾವಲ್ವ, ವಾಟರ್ ಕ್ಯಾನುಗಳು, ಅವೆಲ್ಲ ಕೂಡ ದೊಡ್ಡ ದೊಡ್ಡ ಬಾಟ್ಲಿ ಎಲ್ಲ ಇದ್ದಾವೆ. ಅವು ಕೂಡ ಅಷ್ಟೇ ನೀಟಾಗಿ ಸ್ವಲ್ಪ ತೊಳೆದ್ಬಿಟ್ಟು ತುಂಬಿಸಿಟ್ಕೊಬಿಡ್ತೀವಿ. ಅವು ಕೂಡ ಚೆನ್ನಾಗಿರ್ತವೆ. ನಮಗೆ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗ ಅಟ್ಲೀಸ್ಟ್ ಬಾಟ್ಲಿ ನಮ್ಮ ಕಣ್ಣು ಮುಂದೆ ಇದ್ರೂ ಹೋಗ್ಬಿಟ್ಟು ತೊಗೊಂಡು ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಬಾಟ್ಲಿ ನೋಡಿದ್ರೆ ಒಂದೊಂದು ಸತಿ ಎದ್ದು ಆರೋಗ್ತಾರೆ ಬಿಡಪ್ಪ ಅಂತ ಅನಿಸುತ್ತೆ. ಹಿಂಗೆ ಕಣ್ಣು ಮುಂದೆ ನೀರಿನ ಬಾಟ್ಲಿ ಇದ್ದರೆ ಕುಡಿಯೋಣಲ್ವಾ ಅಂತಲೂ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಹಂಗಾಗಿ 1-2 ಬಾಟ್ಲಿ ದೊಡ್ಡ ಬಾಟ್ಲಿ ತುಂಬಿಸಿ ಇಟ್ಬಿಟ್ಟಿರ್ತೀನಿ. ಯಾವಾಗ ಬೇಕು ಅವಾಗ ಕುಡಿಯೋದು. ಹೊರಗಡೆ ಕೂತ್ಕೊಂಡ್ರಂತೂ ಆರಾಮ್ಸೆ ಕುಡಿಬೋದು. ಸಗಣಿರೆಲ್ಲ ಹಾಕಿದೆ. ಸಗಣಿರೆಲ್ಲ ಹಾಕ್ಬಿಟ್ಟು ಇವಾಗ ನೆಲ ಎಲ್ಲ ಒರೆಸ್ಕೊಬರೋಣ ಅಂತೇಳ್ಬಿಟ್ಟು, ಯಾಕೆಂದರೆ ಸ್ವಲ್ಪ ಬಿಸಿಲೇನು ಇರಲಿಲ್ಲಲ್ವ, ಹಂಗಾಗಿ ತಂಪಿತ್ತು ವಾತಾವರಣ, ಬೇಗ ಆರೋದಿಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಸಗಣಿರೆ ಹಾಕಿದೆ. ಆಮೇಲೆ ಒಳಗಿಂದೆಲ್ಲ ನೆಲ ಎಲ್ಲ ಒರೆಸ್ಕೊಬರೋಣ ಅಂತ ಹೇಳಿಬಿಟ್ಟು ಫಸ್ಟ್ ಅಂಗ್ಳಕ್ಕೆ ಇಟ್ಟಿದ್ದು. ಇದು ಮುಂಚೆ ನಾನಂತೂ ಫುಲ್ಲು ಹಾಕ್ತಾಯಿದ್ದೆ. ಈ ಕಡೆ ನಾವು ಹಿಡಿದ್ಬಿಟ್ಟು ಈ ಕಡೆ 1-2 ಮರ ಇದೆ, ದೊಡ್ಡ ಮರದವರೆಗೂ ಫುಲ್ಲು ಹಾಕಿ ಎಲ್ಲ ನೀಟ್ ಮಾಡ್ಕೊಂಡಿದ್ದೆ. ಹುಲ್ಲೆಲ್ಲ ಬೆಳೀತಾ ಇದೆ, ಫುಲ್ಲು ಗರಿಕೆ ಅಂತಾರಲ್ಲ ಅದೆಲ್ಲ ಕೂಡ ಬೆಳೆದ್ಬಿಟ್ಟು ಚೆನ್ನಾಗೆ ಇದಾಗ್ತಾಯಿದೆ. ಅದು ಅಂದರೆ ಅದನ್ನು ಕೆತ್ತಬೇಕು. ಸದ್ಯ ಇತ್ತೀಚೆಗಂತೂ ಕೋಳಿಗಳೆಲ್ಲ ಕೂಡ ಕುಕ್ಕಿ ತಿಂತಾ ಇದ್ದಾವೆ ಹುಲ್ಲು. ಹಂಗಾಗಿ ಸ್ವಲ್ಪ ಅಷ್ಟೊಂದೇನು ಬೆಳೀತಾ ಇಲ್ಲ. ಆವಾಗವಾಗ ಅದೆಲ್ಲ ಇದಾಗ್ತಾ ಇರುತ್ತೆ. ಒಳಗಿಂದು ಎಲ್ಲ ಕೂಡ ನೀಟಾಗಿ ಒರೆಸ್ಕೊಂಬಂದೆ. ಬಂದ ತಕ್ಷಣ ರಂಗೋಲಿ ಹಾಕಿದೆ. ರಂಗೋಲಿ ಹಾಕ್ಬೇಕಾದ್ರೂ ಕೂಡ ಅಂಗಳ ನೀಟಾಗಿ ಆರಿರಲಿಲ್ಲ, ಆದ್ರೂ ಹಾಕ್ದೆ. ಟೈಮ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸ್ವಲ್ಪ ಪಾತ್ರೆ ಕೂಡ ಇದ್ವು, ತೊಳಿಬೇಕಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟಿದ್ದೆ ಅವನ್ನು ಕೂಡ. ಫ್ರೆಂಡ್ಸ್, ಈಗ ಟೈಮ್ 7 ಗಂಟೆ ಆಗಿದೆ ಕರೆಕ್ಟಾಗಿ. ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ. ನೀರು ಕುಡ್ದಿಲ್ಲ, ಇವಾಗ ಕುಡಿಬೇಕು. ಕೆಲಸ ಎಲ್ಲ ಮಾಡಿ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ನೀರು ಕುಡಿತೀನಿ, ಹಂಗಾಗಿ ಕುಡ್ದಿಲ್ಲ, ಅದಕ್ಕೆ ಬಿಸಿಗಿಟ್ಟಿದ್ದೀನಿ. ಒಂದು ಕಡೆ ಅನ್ನ ಕೂಡ ಇಟ್ಟಿದ್ದೀನಿ. ರಾತ್ರಿದು ತರಕಾರಿ ಸಾಂಬಾರಿದೆ, ಕ್ಯಾರೆಟು ಬೀನ್ಸು ಮತ್ತು ಅಲಸಂದಿ ಕಾಳು ಹಾಕಿ ಸಾಂಬಾರು ಮಾಡಿಟ್ಟಿದ್ನಲ್ವ, ಅದೇ ಸ್ವಲ್ಪ ಇದೆ, ಬಿಸಿ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡ್ತೀನಿ. ಪುಳಿಯೋಗರೆ ಗೊಜ್ಜು ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಮೊನ್ನೆ ನಾನು ಚಳ್ಳಕೆರೆಯಿಂದ ಲೂಸು ಪುಳಿಯೋಗರೆ ಪುಡಿ ತಂದಿದ್ದೆ, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡ್ತೀನಿ. ಚೆನ್ನಾಗಿದ್ದರೆ ನೆಕ್ಸ್ಟ್ ಹೋದಾಗ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಬರ್ತೀನಿ. ಒಂದು ಸ್ವಲ್ಪನೇ ತೊಗೊಬಂದಿದ್ದು ನೋಡೋಣ ಅಂತ ಹೇಳಿ. ಅವ್ರ ಮನೆಯಲ್ಲೇ ಮಾಡ್ತಾರಂತೆ, ಚೆನ್ನಾಗಿರುತ್ತಮ್ಮ, ಬೇಕಾದ್ರೆ ತೊಗೊಂಡೋಗಿ ಮಾಡಿ ನೋಡಿ, ಚೆನ್ನಾಗಿದ್ದರೆ ನೆಕ್ಸ್ಟ್ ಟೈಮ್ ಬಂದು ಇನ್ನೊಂದು ಸತಿ ಕೂಡ ನೀವು ತೊಗೊಂಡು ಹೋಗ್ತೀರಾ ಅಂತ ಅಂದರು.
ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಬಂದಿದ್ದೆ. ಅದಕ್ಕೆ ಹುಣ್ಸೆ ಕೂಡ ನೆನೆಸಿದ್ದೀನಿ, ಹುಣ್ಸೆನೆಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಇನ್ನು ಕರೆಂಟ್ ಇಲ್ಲ ಅಂದರೆ ಜಾಸ್ತಿ ಇಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಕ್ಯಾಮ್ರಾ, ಒಂಥರ ಕತ್ಲು ಥರ ಕಾಣಿಸ್ತಾ ಇರುತ್ತೆ. ಕರೆಂಟ್ ಬರೋವರೆಗೂ ಅಷ್ಟೇ. ಕರೆಂಟ್ ಇದ್ರೂ ಅಷ್ಟೊಂದೇನು ಕ್ಲಿಯರಿಟಿ ಬರೋಲ್ಲ, ಯಾಕೆಂದರೆ ಬಲ್ಬ್ ಬಂದುಬಿಟ್ಟು ಸೈಡ್ಗೆ ಇರುತ್ತಲ್ವ, ಹಾಗಾಗಿ ನೀಟಾಗಿ ಕಾಣೋದಿಲ್ಲ. ಇರೋದ್ರಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೂ ಬಂದಿಲ್ಲ. ನಮ್ಮ ಮನೆಯವರು ಗುಂಡ ಅಲ್ಲೇ ಇದ್ದಾರೆ. ಇನ್ನು ನಾನು ಬಂದುಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಫ್ರೆಶ್ ಅಪ್ ಕೂಡ ಆದೆ, ಮತ್ತು ಪೂಜೆ ಕೂಡ ಮಾಡಿಬಿಟ್ಟೆ ಮಂಗಳವಾರ ಅಂತ ಹೇಳ್ಬಿಟ್ಟು ಇವತ್ತು. ಇನ್ನು ಗುಂಡ ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅವ್ನು ರೆಡಿ ಆಗೋದೇ ಒಂದು 10 ಗಂಟೆಗೆ ರೆಡಿ ಆಗ್ತಾನಲ್ವ. ಇನ್ನು ಅಷ್ಟರೊಳಗೆ ನಾನು ಮಾಡಿದ್ದೀನಿ. ಮತ್ತು ಬೇಕಾದ್ರೆ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವನ ಹತ್ರನೂ ಒಂದು ಸತಿ ಮಾಡಿಸ್ತೀನಿ, ಏನೂ ಆಗೋದಿಲ್ಲ. ಇನ್ನು ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಬಂದ್ ಮಾಡಿದ್ದೀನಿ. ಬೆಕ್ಕು ಕಾಲಕ್ಕೆ ಬರುತ್ತಪ್ಪ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಊರೊಳಗೆ ಕೂಡ ಹೋಗ್ತಾಯಿದ್ದೀನಿ. ಇನ್ನು ಪವಿತ್ರ ಹತ್ರ ಹೋಗಿ ಬರಬೇಕು. ನಾನು ಮೊನ್ನೆ ಆಂಟಿಗೆ ಸ್ಯಾರಿ ಕೊಟ್ಟು ಬಂದಿದ್ದೆ, ಬ್ಲೌಸ್ ಹೊಲಿ ಅಂತ ಹೇಳ್ಬಿಟ್ಟು. ಇನ್ನೇನು ಇವತ್ತು ಮಂಗಳವಾರ, ಇವತ್ತಿಗೆ 8 ದಿನದಲ್ಲಿ ಕರೆಕ್ಟು ಫಂಕ್ಷನ್ ಇದೆ. ಹಾಗಾಗಿ ಚಿಕ್ಕಮ್ಮ ಕೂಡ ಬೇಗ ತಂದುಕೊಡು, ಹೊಲ್ಕೊಡ್ತೀನಿ, ಮತ್ತು ನನಗೆ ಟೈಮ್ ಸಿಗೋದಿಲ್ಲ ಅಂತಂದರು. ಅದಕ್ಕೆ ಅಳತಿ ಬ್ಲೌಸ್ ಬಂದುಬಿಟ್ಟು ಹುಡುಕಬೇಕು, ಇನ್ನೂ ಹುಡುಕಿಲ್ಲ. ಅದು ರೆಡಿ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಮಾತಾಡಿಸ್ಕೊಂಡು, ಇನ್ನು ಬಟ್ಟೆ ಅಂತೂ ರಾಶಿ ಇದ್ದಾವೆ. ಸೋಪೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ. ಅದಕ್ಕೆ ನೆನ್ನೆ ನೋಡಿದೆ, ಒಂದು ಸ್ವಲ್ಪ ಒಗ್ದಾಕಣಂತ ನೋಡಿದ್ರೆ ಸೋಪೇ ಇರಲಿಲ್ಲ. ಸರಿ ಬಿಡು, ಇನ್ನು ಅವ್ರಿಗೆ ಇನ್ನೇನು ಹೇಳೋದು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಇನ್ನು ಅಳತಿ ಬ್ಲೌಸ್ ಎಲ್ಲ ಕೊಟ್ಬಿಟ್ಟು ಇನ್ನು ಸೋಪ್ ತೊಗೊಂಡು ಬರ್ತೀನಿ. ಬಂದುಬಿಟ್ಟು ಒಂದು ಸ್ವಲ್ಪ ಎಷ್ಟಾಗ್ತಾವೋ ಅಷ್ಟು ಒಗ್ದಾಕೋಣ ಇವತ್ತು. ಇನ್ನು ಮಿಕ್ಕಿರೋ ನಾಳೆಗಿನ ಹೋಗ್ಕೊತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಇನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡ್ಬಿಟ್ಟು ಇನ್ನು ಬಂದು ನಿಧಾನ ಕೂತ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಕೆಲಸ ಮಾಡಿರ್ತೀನಲ್ವ, ಇನ್ನು ಬಾಯಿ ಕೂಡ ಅರಿಸ್ತಿರುತ್ತೆ, ಎಷ್ಟೊತ್ತಿಗೆ ನೀರು ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆನೇ ಬಂದ ತಕ್ಷಣ ನೀರು ಕುಡಿದ್ಬಿಟ್ರೆ ಏನಾಗುತ್ತೆ ಅಂದರೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಹೊಟ್ಟೆಲಿ ಸಂಕಟ ಥರ ಆಗಿಬಿಡುತ್ತೆ. ಈ ಥರ ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡಿಬಿಟ್ಟು ಅಟ್ಲೀಸ್ಟ್ ಕಸ ಗುಡಿಸಿ ಆಮೇಲೆ ಕುಡಿದ್ರೂ ಕೂಡ ಏನೂ ಅನಿಸೋದಿಲ್ಲ. ಆರಾಮಾಗಿ ಇನ್ನೂ ಒಂದು ಲೋಟ ಎಕ್ಸ್ಟ್ರಾನೇ ಕುಡಿತಾ ಇರ್ತೀನಿ. ಇನ್ನು ನಾನು ಬಂದುಬಿಟ್ಟು ಕೋಳಿ ನೋಡ್ಕೊಂಡು ನೀರು ಕುಡಿತಾ ಇದ್ದೆ. ಕೋಳಿ ಎಲ್ಲ ನನ್ನನ್ನೇ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ವು, ಏನಾದರೂ ಕಾಳು ಹಾಕ್ತಾಳಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಬರಬೇಕು, ಅವಕ್ಕೆ ಕಾಳು ಹಾಕಬೇಕು, ಯಾಕಂದರೆ ತುಂಬ ಕೋಳಿ ಇದ್ದಾವೆ. ಅದಕ್ಕೆ ಅವರು ಎಲ್ಲ ಕೂಡ ಇಲ್ಲಿ ಹಾಕ್ಬಿಟ್ರೆ ಅಂಗಳದಲ್ಲಿ ಫುಲ್ಲು ಎಲ್ಲ ತುಳಿಯೋದು ಅದೆಲ್ಲ ಮಾಡ್ತವೆ, ಮತ್ತು ಸಖತ್ತು ಜಗಳ ಮಾಡ್ತಾ ಇರ್ತವೆ, ಒಂದಕ್ಕೊಂದಂತೂ ಸೇರೋದೇ ಇಲ್ಲ. ಹಂಗಾಗಿ ನಮ್ಮ ಮನೆಯವ್ರು ಬಂದ ತಕ್ಷಣವೇ ಇನ್ನು ದೂರ ತೊಗೊಂಡೋಗ್ಬಿಟ್ಟು ಆ ಕಡೆ ರೋಡಲ್ಲೆಲ್ಲ ಫುಲ್ಲು ಹಾಕ್ಬಿಡ್ತಾರೆ. ಅಲ್ಲೆಲ್ಲ ನೀಟಾಗಿ ಸ್ವಲ್ಪ ದೂರ ಹಾಕ್ತಾರೆ, ಎಲ್ಲ ಕೂಡ ಒಂದೇ ಹತ್ರ ಹಾಕೋದಿಲ್ಲ. ದೂರ ಹಾಕಿದ್ರೆ ಜಗಳ ಆಡ್ದಿದ್ದಂಗೆ ಆರಾಮಾಗಿ ತಿಂತಾವೆ ಅಂತ ಹೇಳ್ಬಿಟ್ಟು ಸುಮಾರು ಅಕ್ಕಿ ಮತ್ತು ಸ್ವಲ್ಪ ರಾಗಿ ಎಲ್ಲ ಕೂಡ ಮಿಕ್ಸ್ ಮಾಡಿ ಇನ್ನು ಹಾಕ್ತಾ ಇರ್ತಾರೆ. ನಾವು ಕೂಡ ಪಾಪ ನೋಡ್ಕೊತಾ ಇದ್ವು. ಇನ್ನು ನಾನು ಹಂಗೆ ಹೇಳ್ತಾ ಇದ್ದೆ, ಬರ್ತಾರೆ, ಬಂದ ತಕ್ಷಣ ಹಾಕ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಬಂದ ತಕ್ಷಣ ಅವ್ರದ್ದು ಡ್ಯೂಟಿ ಬಂದುಬಿಟ್ಟು ಇನ್ನು ಕೋಳಿಗೆ ಕಾಳು ಹಾಕೋದಷ್ಟೇ. ಇನ್ನು ನಾನು ಬಂದುಬಿಟ್ಟು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅನ್ನ ಕೂಡ ಆಗಿತ್ತು. ಇನ್ನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಅಂತೂ ಖಾರನೇ ಇಲ್ಲ, ಎಷ್ಟು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಖಾರ ಅಂತಲೇ ಅನ್ನಿಸ್ತಾ ಇಲ್ಲ. ನಮ್ಮ ಮನೆಯವ್ರಿಗಂತೂ ಸ್ವಲ್ಪ ಖಾರ ಜಾಸ್ತಿ ಬೇಕು. ನಾನಂತೂ ಸುಮಾರು ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಖಾರನೇ ಅನಿಸೋದಿಲ್ಲ. ಹಂಗಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಅವಾಗವಾಗ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀನಿ, ಒಂದು ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು. ಎಲ್ಲ ಕೂಡ ಇವಾಗ ಬರೀ ಒಂಥರ ಎಳೆ ಹಸ್ರುಗಾಯಿ ಕಿತ್ಕೊಂಬರ್ತಾ ಇರ್ತಾರೆ ಮಾರೋರು. ಅದಕ್ಕೆ ಇನ್ನು ಈರುಳ್ಳಿ ಎಲ್ಲ ಕೂಡ ಚಿಕ್ಕ ಈರುಳ್ಳಿ, ಸ್ವಲ್ಪ ಟೈಮ್ ಕೂಡ ಹಿಡಿತಾ ಇತ್ತು. ಅವನ್ನೆಲ್ಲ ಕೂಡ ಕಟ್ ಮಾಡಿಕೊಂಡು ಇನ್ನು ನೀರಲ್ಲೆಲ್ಲ ಹಾಕ್ಬಿಟ್ಟು ಮತ್ತು ತೊಳೆದ್ಬಿಟ್ಟು ಮತ್ತೆ ಕಟ್ ಮಾಡಿಕೊಂಡು ಇನ್ನು ಒಗ್ಗರಣೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಕೂಡ. ಇನ್ನು ಹುಣ್ಸೆಹಣ್ಣು ಕೂಡ ಮುಂಚೆನೇ ನೆನೆಸಿಟ್ಟಿದ್ನಲ್ವ, ಅದನ್ನೆಲ್ಲ ಸ್ವಲ್ಪ ಹಿಂಡ್ಕೊಂಬಿಟ್ಟು ಇವಾಗ ಚಿಕ್ಕ ಬಾಣಲೆಲ್ಲ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸಾಂಬಾರಿತ್ತು ನೈಟ್ದು, ಹಾಗಾಗಿ ಮತ್ತೆ ಇದು ಜಾಸ್ತಿ ಮಾಡಿಬಿಟ್ರೆ ಅದು ಮಿಕ್ಕುತ್ತಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಅಟ್ಲೀಸ್ಟ್ ಪುಳಿಯೋಗರೆ ತಿನ್ನೋರು ಪುಳಿಯೋಗರೆ, ಇಲ್ಲ ಅನ್ನ ಸಾಂಬಾರು ತಿನ್ನೋರು ಅನ್ನ ಸಾಂಬಾರು ಅಂತೇಳಿ. ಇನ್ನು ನಮ್ಮ ಮನೆಯವ್ರಿಗೆ ನಾನು ಬಂದುಬಿಟ್ಟು ಅನ್ನ ಸಾಂಬಾರೇ ಇಡೋಣ ಅಂದ್ಕೊಂಡೆ. ಇನ್ನು ಸುಮ್ಮನೆ ಗ್ಯಾಸ್ಟ್ರಿಕ್ ಅದು ಇದು ಆಗ್ತಿರುತ್ತೆ ಅಂತ ಹೇಳಿ ಇನ್ನು ಪುಳಿಯೋಗರೆ ಅಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಹಂಗಾಗಿ ಅವರು ಒಂದು ಸ್ವಲ್ಪ ಪುಳಿಯೋಗರೆ ಮತ್ತು ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದ್ರು. ಹೀಗೆ ಇದು ಬಂದ್ಬಿಟ್ಟು ಇಷ್ಟೇ ನೋಡಿ, ಒಂದು 20 ರೂಪಾಯಿಗೆ ನಾನು ಲೂಸ್ ಕಟ್ಸ್ಕೊಬಂದಿದ್ದೆ ಪುಳಿಯೋಗರೆ ಪೌಡ್ರು. ಹೆಂಗಿರುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು. ಎಲ್ಲ ಕೂಡ ಚೆನ್ನಾಗೇ ಇತ್ತು, ಆದರೆ ನಮ್ಮ ಪಾಕಿಟ್ಟು ಪುಳಿಯೋಗರೆಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಬಂದುಬಿಟ್ಟು. ನನಗೆ ಯಾಕೋ ಅಷ್ಟೊಂದು ಅಂದರೆ ಪಾಕೆಟಲ್ಲಿ ಕೊಡೋ ಫೀಲು ಇದು
ನಾರ್ಮಲ್ ಪೌಡ್ರು ನನಗೆ ಆ ಫೀಲ್ ಕೊಡಲಿಲ್ಲ, ಪುಳಿಯೋಗರೆ ಫೀಲು, ಪುಳಿಯೋಗರೆ ಪೌಡ್ರು. ಮತ್ತು ನಾನು ಬಂದುಬಿಟ್ಟು ಹುಣಸೆ ಹುಳಿ ಕೂಡ ಸ್ವಲ್ಪ ನೀಟಾಗಿ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದೆ. ಆದರೂ ಕೂಡ ಯಾಕೋ ಟೇಸ್ಟ್ ಒಂಥರ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇತ್ತು. ಇನ್ನು ಹೆಂಗಿದ್ರು ಕೂಡ ನಾನು ಪುಳಿಯೋಗರೆ ಮಾಡಿದ್ನಲ್ವ, ಇನ್ನು ಸ್ವಲ್ಪ ಸೊಂಡಿಗೆ ಕೂಡ ಇದ್ವು, ಹಂಗೆ ಡೀಪ್ ಫ್ರೈ ಮಾಡಿದ್ದೆ. ಇನ್ನು ಎಲ್ಲರೂ ಕೂಡ ಊಟ ಮಾಡ್ಕೊಂಬಿಟ್ಟು ಇನ್ನು ಗುಣಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಇನ್ನು ಹೇಳಿದ್ನಲ್ವ ಆಂಟಿ ಹತ್ರ ಹೋಗ್ಬಿಟ್ಟು ಅಳತಿ ಬ್ಲೌಸ್ ಕೊಟ್ಟು ಇನ್ನು ಪವಿತ್ರನ ಮಾತಾಡ್ಸ್ಕೊಬರೋಣ ಅಂತ ಹೇಳಿ ಇನ್ನು ಹೊರಟ್ವಿ. ಇನ್ನು ಅವನಿಗೂ ಕೂಡ ಟೈಮ್ ಆಗಿತ್ತು, ಹಂಗೆ ಅವನ್ನ ಅಂಗನವಾಡಿಗೆ ಬಿಟ್ಬಿಟ್ಟು ಕೆಲಸ ಮುಗಿಸ್ಕೊಂಬರೋಣ ಅಂತ ಹೇಳಿ ನಾವು ಹೊರಟಿದ್ದೀವಿ. ಅಳತಿ ಬ್ಲೌಸ್ ತೊಗೊಂಡಿದ್ದೀನಿ, ಮತ್ತು ಒಂದು ಹೊಸ ನೈಟಿ ಇತ್ತು, ತುಂಬ ದಿನ ಆಗಿತ್ತು ತೊಗೊಂಬಂದು ಊರಿಂದ, ಅದನ್ನ ಇಡಿಸಿರ್ಲಿಲ್ಲ. ಮತ್ತು ಅದನ್ನು ಕೂಡ ಅದು ಆಗೋಗಲಿ ಅಂತ ಹೇಳಿಬಿಟ್ಟು ಒಂದು ನೈಟಿ ಮತ್ತು ಅಳತಿ ಬ್ಲೌಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಇನ್ನು ಸೀರೆ ಬಂದುಬಿಟ್ಟು ನಾವು ಮೊನ್ನೆ ಹಿರಿಯೂರಿಗೆ ಹೋದಾಗ ಮತ್ತು ಲೈನಿಂಗು ಪಾಲ್ಸು ಎಲ್ಲ ತೊಗೊಂಡಿದ್ವಲ್ವ, ಅದನ್ನ ಹಂಗೆ ಕೊಟ್ಟು ಬಂದಿದ್ದೆ ಸ್ಯಾರಿನ. ಇವಾಗ ಅಳತಿ ಬ್ಲೌಸ್ ಒಂದು ತೊಗೊಂಡು ಹೋಗ್ತಾಯಿದ್ದೀನಿ, ಕೊಟ್ಟು ಬಂದುಬಿಡೋಣ ಅಂತೇಳ್ಬಿಟ್ಟು. ಇನ್ನು ಗುಂಡನ್ನ ಅಲ್ಲಿ ಅಂಗನವಾಡಿ ಹತ್ರ ಇಳಿಸ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ನನ್ನನ್ನು ಇಲ್ಲಿ ಗುಂಡನ್ನು ನನ್ನನ್ನು ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಬಂದರು. ಅಲ್ಲಿ ಅಂಗನವಾಡಿ ಹತ್ರ ನಿಲ್ಲಿಸಿದ್ವಿ. ನಿಲ್ಲಿಸಿದ ತಕ್ಷಣ ಇನ್ನು ದನು ಬಂದಿರಲಿಲ್ಲ, ಅಂಗನವಾಡಿ ಒಳಗೆ ದನು ಬಂದಿರಲಿಲ್ಲ. ಹಂಗಾಗಿ ನಮ್ಮ ಮನೆ ಹತ್ರನೇ ಇದ್ದಾನೆ ಏನಂತ ಹೇಳ್ಬಿಟ್ಟು ಇಬ್ಬರನ್ನೂ ಕೂಡ ಇಲ್ಲಿಗೆ ಕರ್ಕೊಬಂದು ಬಿಟ್ಟರು. ಇನ್ನು ಮಾವ ಕೂಡ ಊಟಕ್ಕೆ ಬಂದಿದ್ರೇನೋ, ಇನ್ನು ಊಟಕ್ಕೆ ಬಂದಿದ್ದಾರೆ ಮಾವ. ಊಟ ಮಾಡಿಬಿಟ್ಟು ಅತ್ತೆಗೆ ಬಾಕ್ಸ್ ತೊಗೊಂಡು ಹೋಗ್ತಾರೆ ಹಳೆ ಮನೆ ಹತ್ರ. ಇನ್ನು ಪವಿತ್ರ ಅಷ್ಟೇ ಎಲ್ಲ ಕೆಲಸನೂ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಇವಾಗ. ಇನ್ನು ಬೆಡ್ಶೀಟು ಚಾಪೆ ಎಲ್ಲ ಕೂಡ ನೆನೆಸಿಟ್ಟಿದ್ದಾಳೆ, ಬಚ್ಚಿಲೆಲ್ಲ ಎಲ್ಲ ಒಗ್ದಾಕಣಂತ ಹೇಳಿ. ಇಲ್ಲಿ ಅಷ್ಟೇ ನೀರಿನ ಸಮಸ್ಯೆ ತುಂಬ ಇದೆ, ಆದರೂ ಕೂಡ ಎಲ್ಲ ಕೂಡ ತುಂಬಿಸ್ಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಳಗಿಂದ ಸ್ವಲ್ಪ ಪೇಂಟೆಲ್ಲ ಬಳ್ದಿದ್ದಾರೆ. ಇದು ಬಂದುಬಿಟ್ಟು ಮಾಮ ಇದು ಸುಣ್ಣ ಎಲ್ಲ ಬಳಿತಾ ಇದ್ದಾರೆ. ಊಟಕ್ಕೆ ಬಂದಿದ್ದಾರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಈ ಥರ ಕೆಲಸ ಅಂತಂದರೆ, ಅದಕ್ಕೆ ಇನ್ನು ರೋಲ್ ಇತ್ತಲ್ಲ ಒಂದು ಸ್ವಲ್ಪ ಬಳ್ಕೊತಾ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ ಮಂಜಣ್ಣ ಮತ್ತು ಚಿಕ್ಕಪ್ಪ ಅವರೇ ಎಲ್ಲ ಬಳ್ಕೊಂಡಿದ್ದಾರೆ. ಇನ್ನು ಧನು ಕೂಡ ಊಟ ಮಾಡ್ತಾಯಿದ್ದ, ಅವನದು ಊಟ ಆಯಿತು. ಇನ್ನು ಊಟ ಆದ ತಕ್ಷಣವೇ ಇನ್ನು ಹೋಗೋಣ ಬಾ ಅಂತ ಹೇಳಿಬಿಟ್ಟು ಇನ್ನು ಒಳಕ್ಕೂ ಹೊರಗೆ ಓಡಾಡ್ತಾಯಿದ್ರು. ಇದು ಬಂದುಬಿಟ್ಟು 2 ಥರ ಕಲರು, ಬಟ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು. ಇದು ಯಾಕೆಂದರೆ ಸ್ಟಾರ್ಟಿಂಗ್ ಬೆಳೆದಿರ್ತೀವಲ್ವ, ಅಷ್ಟೊಂದು ನೀಟಾಗಿ ಕಾಣಲ್ಲ. ಅದ್ರ ಮೇಲೇ ಅಟ್ಲೀಸ್ಟ್ 6 ತಿಂಗಳಿಗೊಂದು ಸತಿ ಹಾಗೆ 1-2-3 ವರ್ಷ ನೀಟಾಗಿ ಬೆಳೆದ್ಬಿಟ್ರೆ ಚೆನ್ನಾಗಿ ಅಂಟುತ್ತೆ, ಗೋಡೆಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇವಾಗಿನ ಹೊಸ್ದಾಗೆ ಪೇಂಟ್ ಮಾಡಿದಾರಲ್ವ, ಇನ್ನು ಅಷ್ಟೊಂದು ನೀಟಾಗಿ ಹಿಡಿತಾ ಇಲ್ಲ ಗೋಡೆಗೆ. ಹಂಗಾಗಿ ಅದು ಪೇಂಟ್ ಹಾಕಿರೋ ಥರ ಅಂತಲೂ ಕೂಡ ಅನಿಸೋದಿಲ್ಲ ಒಂದೊಂದು ಸತಿ. ಆದರೂ ಕೂಡ ಫೋನಲ್ಲಿ ಆ ಥರ ಅನಿಸೋಲ್ಲ, ರಿಯಲಿ ನೋಡಿದ್ರೆ ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಅಂತೂ ಇಂತೂ ಇವ್ರನ್ನ ಅಂಗನವಾಡಿ ಕಳ್ಸೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:15 ಆಯಿತು. ಇನ್ನು ನಮ್ಮ ಪವಿತ್ರ ಅಂತೂ ಸುಮ್ಮನೆ ದನನ ಬೈತಾ ಇದ್ದಾಳೆ, ನೀರು ತುಂಬ್ಕೊಳಕ್ಕೆ 1 ಗಂಟೆ ಮಾಡ್ತೀಯ, ಬೇಗ ಹೊರಡು, ಎಷ್ಟೊತ್ತು ಮಾಡ್ತೀಯ ಅಂತ ಹೇಳ್ಬಿಟ್ಟು. ಇನ್ನು ಟೈಮ್ ಕೂಡ ಆಗಿತ್ತು, ಎಲ್ಲರೂ ಕೂಡ ಮಕ್ಕಳು ಬಂದಿರ್ತಾರೆ. ಇವ್ರು ಹೋಗೋಷ್ಟೊತ್ತಿಗೆ ಹಾಲು ಮತ್ತು ಇದು ಉಂಡೆ ಎಲ್ಲವನ್ನೂ ಕೊಟ್ಟಿರ್ತಾರೆ. ಅದಕ್ಕೆ ಹೋಗ್ರಿ ಬೇಗ ಅಂತ ಹೇಳ್ಬಿಟ್ಟು ಇನ್ನು ಕಳಿಸ್ತಾ ಇದ್ದೀವಿ. ಇನ್ನು ಅಣ್ಣ ತಮ್ಮ ಇಬ್ಬರು ಕೂಡ ಹೋಗ್ತಾರೆ, ಆರಾಮಾಗಿ ಹೋಗ್ಬಿಟ್ಟು ಇನ್ನು ಆರಾಮಾಗಿ ಬರ್ತಾರೆ. ಇನ್ನು ನಾನು ಪವಿತ್ರ ಇನ್ನು ಯೋಷಿತ 3 ಜನನು ಇನ್ನು ಅತ್ತೆ ಮನೆ ಹತ್ರ ಬಂದ್ವಿ, ಹಳೆ ಮನೆ ಹತ್ರ. ಅತ್ತೆ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಇನ್ನು ಅತ್ತೆ ಬಂದುಬಿಟ್ಟು ಮೊನ್ನೆ ಕೊತ್ತಂಬರಿ ಕಾಳು ಒಣಮೆಣ್ಸಿನ್ಕಾಯಿ ಎಲ್ಲ ತಂದಿದ್ವಲ್ಲ ಮಸಾಲೆಗೆ ಬೇಕಂತ ಹೇಳಿಬಿಟ್ಟು ಇವು ಕೊತ್ತಂಬರಿ ಕಾಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದರಲ್ಲಿ ಕಡ್ಡಿ ಕಸ ಮಣ್ಣು ಎಲ್ಲ ಕೂಡ ಇರುತ್ತೆ. ಹಂಗಾಗಿ ನಾವು ಹಾಕ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕಿಸ್ಬೇಕಾಗುತ್ತೆ. ಇನ್ನು ಉರಿತಾರೆ, ಇಲ್ಲ ಉರಿಯೋದಿಲ್ಲ ಅಂತ ಅಂದರೆ ಹಂಗೆ ಡೈರೆಕ್ಟಾಗಿ ಇನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಹಾಕ್ತಾರೆ. ಇಲ್ಲಿ ನೋಡ್ಬೋದು ಮಾವ ಅಂತೂ ಎಷ್ಟೊಂದು ಹುಲ್ಲೆಲ್ಲ ಕೂಡಾಕಿದ್ದಾರೆ. ಕೂಡಾಕ್ಬಿಟ್ಟು ಇನ್ನು ಪಟ್ಲಿ ಮರಿಗೆ ಬೇಕಾಗಿರೋದನ್ನು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಹಸುಗೆ ಬೇಕಾಗಿರೋದು ಹಸುಗೂ ಕೂಡ ಹಾಕ್ತಾಯಿರ್ತಾರೆ. ಪಟ್ಲಿ ಮರಿಗಂತೂ ನೀಟಾಗೆಲ್ಲ ಸೋಸ್ಬಿಟ್ಟು ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿರ್ತಾರೆ. ಬೇಜಾರಾಗ್ತಾಯಿದೆ ಫ್ರೆಂಡ್ಸ್, ಇವ್ನು ನೋಡಿದಾಗೆಲ್ಲ ಒಂಥರ ಫೀಲ್ ಅನ್ನಿಸ್ತಾ ಇದೆ. ಕರೆಕ್ಟಾಗಿ ಇವತ್ತು ಮಂಗಳವಾರ ಮತ್ತು ಇವತ್ತಿಗೆ 8 ದಿನದಲ್ಲಿ ಇವು ಇರೋದಿಲ್ಲ, ಒಂಥರ ಬೇಜಾರು ಅನ್ನಿಸ್ತಾ ಇದೆ ಪಾಪ. ಇನ್ನು ಎಲ್ಲ ಕಟ್ ಹಾಕಿದ್ದಾರೆ, ಚೆನ್ನಾಗಿದ್ದಾವೆ ಪಟ್ಲಿ ಮರಿ, ತುಂಬ ಚೆನ್ನಾಗಿದ್ದಾವೆ. ಇನ್ನು ಅತ್ತೆ ಕೂಡ ಸ್ವಲ್ಪ ಬಟ್ಟೆ ಇದ್ವೇನೆ ಎಲ್ಲ ಒಗೆದ್ಬಿಟ್ಟು ಇನ್ನು ಕೊತ್ತಂಬರಿ ಕಾಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು. ಕ್ಲೀನ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರೆ ನಮ್ಮ ಮನೆಯವರು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದಾಗಲೇ ರೆಡಿಯಾಗಿದ್ದರು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮೊನ್ನೆ ಮಸಾಲೆ ಐಟಮ್ ಎಲ್ಲ ಕಟ್ಸ್ಕೊಂಬಂದಿದ್ವಲ್ಲ, ಅದೆಲ್ಲ ಕೂಡ ಅತ್ತೆ ಅಳತೆ ಪ್ರಕಾರ ಹೇಳ್ತಾ ಇದ್ದಾರೆ, ಎಷ್ಟಕ್ಕೆ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತಲ್ವ, ಇಷ್ಟು ಕ್ವಾಂಟಿಟಿಗೆ ಇಷ್ಟೇ ಹಾಕಬೇಕು ಮಸಾಲೆ ಐಟಮ್ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಒಂಥರ ಸಾಂಬಾರು ಕೆಟ್ಟೋಗೋ ಸ್ಥಿತಿ ಬಂದುಬಿಡುತ್ತೆ. ತುಂಬ
ಸಾಂಬಾರಲ್ವಾ, ಹಂಗಾಗಿ ಸ್ವಲ್ಪ ನೀಟಾಗೆ ಮಾಡ್ಕೋಬೇಕಾಗುತ್ತೆ ಅಳತೆ ಹಾಕ್ಬಿಟ್ಟು. ಇನ್ನು ಅವತ್ತೆಲ್ಲ ಸಪ್ರೇಟ್ ಎಲ್ಲ ಕಟ್ಸ್ಕೊಬಂದಿದ್ವಿ. ಇದು ಬಂದುಬಿಟ್ಟು 4 kg ಕೊತ್ತಂಬರಿ ಕಾಳಿಗೆ ಇಷ್ಟು ಮಸಾಲೆ ಕಟ್ಸ್ಕೊಬಂದಿದ್ವಿ. ಮತ್ತು ಒಂದು 100 ಗ್ರಾಮು 200 ಗ್ರಾಮು ಹಂಗೆ ಮತ್ತೆ ಸಪ್ರೇಟಾಗೆ ಕಟ್ಸ್ಕೊಬಂದಿದ್ವಿ. ಇದು ಬಂದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಎಲ್ಲ ಕೂಡ ತೊಗೊಬಂದಿದ್ವಲ್ಲ, ಅದೆಲ್ಲ ಕೂಡ ನೀಟಾಗಿ ಅರಿಶಿನ ಅದೆಲ್ಲ ಕೂಡ ಕುಟ್ಬಿಟ್ಟು ಚಕ್ಕೆದೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಪೀಸ್ ಥರ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಇದು ಬಂದುಬಿಟ್ಟು ಇದು ಗಸಗಸೆ 1-2 ಪಾಕೆಟ್ ತಂದಿದ್ವಿ. ಅದೆಲ್ಲ ನೋಡ್ತಾಯಿದ್ದೀವಿ. ಯೋಷಿತಾ ಕೂಡ ನೋಡ್ತಾ ಇದ್ದಾಳೆ. ಅವಳಿಗೆ ಏನಿದು ಹೊಸದು ಅಂತ ತುಂಬ ಚುರುಕಿದ್ದಾಳೆ ನಮ್ಮ ಯೋಷಿತಾ ಅಂತೂ. ಕಲ್ಯಾಣನಿಗೂ ಧನನ್ಗಿಂತೂ ಸಖತ್ತು ಚುರುಕಿದ್ದಾಳೆ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ನಾನು ಹೋಗ್ಬಿಟ್ರಂತೂ ಶಾರದಮ್ಮ ಬಂದ್ಲು ಅಂತಾಳೆ. ಅವನು ಅಷ್ಟೇ ಶಾರದಮ್ಮನೇ ಅನ್ನೋದು, ಇವಳು ಅಷ್ಟೇ ಶಾರದಮ್ಮ ಅಂತಾಳೆ. ನಮ್ಮ ಮನೆಯವ್ರನ್ನ ರಿಷಿ ಪಪ್ಪ ಅಂತಾರೆ. ಇಬ್ಬರು ಅಷ್ಟೇ ಪಪ್ಪ ನನ್ನನ್ನು ಬಂದುಬಿಟ್ಟು ಶಾರದಮ್ಮ ಅಂತ ಕರೀತಾ ಇರ್ತಾರೆ. ನಮ್ಮ ಕಲ್ಯಾಣನೂ ಅಷ್ಟೇ ಪವಿತ್ರನ ದೊಡ್ಡಮ್ಮ ಅನ್ನಲ್ಲ, ಪವಿತ್ರಮ್ಮ ಅಂತಿರ್ತಾರೆ. ಏನೋ ಒಂಥರ ಅದರಲ್ಲೇ ಒಂಥರ ಖುಷಿ ಇರುತ್ತೆ ಮಕ್ಕಳು ಮಾತಾಡ್ಸೋ ಇದರಲ್ಲೇ. ಇನ್ನು ನಾನು ಸ್ವಲ್ಪ ದೂರದಿಂದ ಕಂಡ್ರೆ ಸಾಕು ನಮ್ಮ ಯೋಷಿತಾ ಶಾರದಮ್ಮ ಬಂದ್ಲು ಅಂತಿರ್ತಾಳೆ. ಏನೋ ಒಂಥರ ಖುಷಿ ಆಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇನ್ನು ಫೈನಲಿ ಮತ್ತೆ ತೋಟಕ್ಕೆ ವಾಪಸ್ ಬಂದ್ವಿ. ಇನ್ನು ಸೋಪು ಸರ್ಪು ಎಲ್ಲ ತೊಗೊಂಡ್ಬಿಟ್ಟು ಏನೇನು ಬೇಕೋ ತೊಗೊಂಡು ಬಂದೆ. ಒಂದೇ ಸತಿ ಒಂದು 10 ಬಟ್ಟೆ ಸೋಪ್ ತೊಗೊಬಂದ್ಬಿಟ್ಟೆ. ಇನ್ನು ಹಗಲೆಲ್ಲ ಹೋಗೋದಕ್ಕಾಗೋದಿಲ್ಲ, ಬರೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರಂತೂ ಅವರು ಮರ್ತು ಬರ್ತಾರಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಇನ್ನು ಬಂದ ತಕ್ಷಣ ಬಟ್ಟೆ ಎಲ್ಲ ನೆನೆಸ್ದೆ. ಸದ್ಯ ಬಂದ ತಕ್ಷಣವೇ ಅದು ಮೋಟ್ರು ಇದಾಗ್ಬಿಟ್ಟಿತ್ತು, ವೈರು ಏನೋ ಕಟ್ಟಾಗಿತ್ತು. ಇನ್ನು ನಮ್ಮ ಮನೆಯವ್ರು ಅದು ಹಂಗೆ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ನೋಡ್ಕೊಂಬಿಟ್ಟು ಇನ್ನು ಅದನ್ನು ವೈರು ಅಟ್ಯಾಚ್ ಮಾಡಿದ್ರು. ಎಷ್ಟೊತ್ತು ಬರ್ತಾವೋ ಗೊತ್ತಿಲ್ಲ, ಬರೋ ಅಷ್ಟು ಇಟ್ಕ ಇನ್ನು ನಿಂತೋದ್ರಂತೂ ಏನೂ ಮಾಡೋಕ್ಕಾಗಲ್ಲ ಅಂತಂದರು. ಇನ್ನು ದೇವ್ರ ದಯದಿಂದ ನನ್ನ ಬಟ್ಟೆ ಆಗೋವರೆಗೂ ಸದ್ಯ ಸಣ್ಣಗೆ ಬರ್ತಾಯಿದ್ದು ನೀರು. ಒಂದು ಸತಿ ಕರೆಂಟೇ ಹೋಗ್ಬಿಡ್ತು. ಕರೆಂಟ್ ಹೋದ್ಮೇಲೆ ಮತ್ತೆ ಬರ್ತಾವೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸದ್ಯ ಹಂಗೆ ಬಂದವು. ಅದಕ್ಕೆ ಫಸ್ಟ್ ಗುಂಡನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಜಾಲಾಡಿಸಿ ಇನ್ನು ಒಣಗಾಕಿದ್ದೆ. ಫಸ್ಟ್ ಅವನ್ನ ಒಣಗಲಿ ಅಂತ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ವು. ಇನ್ನು ಅದಕ್ಕೋಸ್ಕರ ಜಾಗ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಎಲ್ಲ ಜಾಲಿಸ್ಬಿಟ್ಟು ಈ ಚೇರ್ ಮೇಲೆ ಹಾಕ್ದೆ. ನೀರೆಲ್ಲ ಸ್ವಲ್ಪ ಇದಾಗಲಿ ಆಮೇಲೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಜಾಲಿಸ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತೂ ಒಂದಿನ ನೈಟ್ ಫುಲ್ಲು ನೆನೆಬೇಕು. ಸರ್ಪಲ್ಲಿ ನೆನೆದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕೊಳೆ ಬಿಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಸೈಡ್ಗೆ ತಿಟ್ಬಿಟ್ಟಿದ್ದೆ. ಫಸ್ಟಿಗೆ ಒಂದಾದರೆ ಸಾಕು ನಮ್ಮವು ಅಂತ ಹೇಳ್ಬಿಟ್ಟು ನನ್ನ ಬಟ್ಟೆ ಮತ್ತು ಗುಡನ ಬಟ್ಟೆ ಅಷ್ಟೇ ನಾನು ಇವತ್ತು ಒಗ್ದಿದ್ದು. ನೋಡ್ಕೊಳ್ಳೋಣ ನಾಳೆಗಿನ ಒಗೆಯೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೆ ಅವ್ರ ಬಟ್ಟೆನ. ಹಾಗೆ ಕಮೆಂಟ್ಸ್ ಕೂಡ ಮಾಡಿದ್ರಿ, ಇವಾಗ ಎಷ್ಟು ತಿಂಗಳಲ್ಲಿದೆ ಸಿಸ್ಟರ್ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಬಂದುಬಿಟ್ಟು 5 ತಿಂಗಳು ಕಂಪ್ಲೀಟಾಗಿ ಇವಾಗ 6ನೇ ತಿಂಗಳಲ್ಲಿ ನಡೀತಾ ಇದೆ. ಇನ್ನು 5 ತಿಂಗಳ ಮುಗಿದು 6ನೇ ತಿಂಗಳಲ್ಲಿ ಇನ್ನು ಸ್ಟಾರ್ಟ್ ಆಗಿದೆ. ಇನ್ನು 6 ಬಿಟ್ಟರೆ ಇನ್ನು 7, 8, 9 ಇನ್ನು 3 ತಿಂಗಳ ವೆಯ್ಟ್ ಮಾಡಬೇಕು. ನವೆಂಬರ್ ಲಾಸ್ಟ್ ವೀಕು ಇಲ್ಲ ಡಿಸೆಂಬರ್ ಫಸ್ಟ್ ವೀಕು ಆಗ್ಬೋದು ಅಂತ ಹೇಳಿದ್ದಾರೆ. ನೋಡಬೇಕು. ಇನ್ನೊಂದು 3 ತಿಂಗಳು ನಮ್ಮ ಮನೆಗೂ ಕೂಡ ಹೊಸ ಪಾಪು ಬರ್ತಾಯಿದೆ. ಇನ್ನು ಅಲ್ಲಿವರೆಗೂ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟರೆ ದೇವ್ರ ದಯದಿಂದ ಅಷ್ಟೇ ಸಾಕು. ಇನ್ನು ಬಟ್ಟೆ ಎಲ್ಲ ಜಾಲಿಸ್ತಾ ಇದ್ದೀನಿ. ಫಸ್ಟ್ಗೆ ಗುಂಡು ನಾವೆಲ್ಲ ಒಣಗಾಕಿದ್ದೆ ಒಂದು ಕಡೆ. ಎಲ್ಲ ಕೂಡ ಡಬಲ್ ಒಣಗಾಕ್ಬಿಟ್ಟೆ. ಯಾಕಂದರೆ ಒಂದೇ ದಾರನೇ ಕಟ್ಟಿದ್ದಿದ್ದು, ಇನ್ನು ಜಾಸ್ತಿ ಕೂಡ ಕಟ್ಟಿರಲಿಲ್ಲ. ಹಂಗಾಗಿ ಇದರಲ್ಲೇ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಗಾಳಿಗಾದರೆ ಆರ್ತವೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಒಂದ್ರ ಮೇಲೆ ಒಂದು ಹಾಕಿದ್ದೆ ಡಬಲ್. ಈ ವೇಲ್ ಬಂದುಬಿಟ್ಟು 100 ರೂಪಾಯಿಗೆ ಒಂದು ವೇಲ್ ಅಷ್ಟೇ. ಹಳ್ಳಿ ಕಡೆ ಮಾರ್ಕೊಬರ್ತಾರಲ್ವ ಅವ್ರ ಹತ್ರ ತೊಗೊಂಡಿರೋವು. ನಿಜವಾಗ್ಲೂ ನಾನು ಕಲರ್ ಹೋಗ್ತವೇನೋ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕೂಡ ಕಲರೇ ಹೋಗಲಿಲ್ಲ. 2 ವೇಲ್ದು ಅಷ್ಟೇ, ಮಾಮೂಲಿ ಕೊಳೆ ಒಂದೇ ಹೋಗಿದ್ದಷ್ಟೇ. ತುಂಬ ಖುಷಿ ಆಯ್ತು ನನಗಂತೂ. ಫ್ರೆಂಡ್ಸ್, ಈಗ ಟೈಮ್ ಬಂದು 4 ಗಂಟೆ 40 ನಿಮಿಷ ಆಗಿದೆ. ಮತ್ತು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಣಗಾಕಿ ಒಂದು ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡಿದೆ. ಏನೂ ಕೆಲಸ ಮಾಡಲಿಲ್ಲ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ಸಾಂಬಾರು ಬಂದುಬಿಟ್ಟು ಮಸ್ಕಾಗಿ ಇಟ್ಟಿದ್ದೀನಿ. ಆಗಲೇ ವಿಸಲ್ ಬಂದಿದೆ, ಅದನ್ನು ಮಸ್ಬಿಟ್ಟು ಒಗ್ಗರಣೆ ಹಾಕಬೇಕು. ಮತ್ತು ಸಾಯಂಕಾಲಕ್ಕೆ ಮುದ್ದೆಗೆ ಅಕ್ಕಿ ನೆನೆಸಿದ್ದೀನಿ. ಅಕ್ಕಿ ಬೇಗ ನೆನೆಸಿದ್ರೆ ಚೆನ್ನಾಗಿ ಬೇಯುತ್ತೆ, ಬೇಗನೂ ಬೇಯುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ, ಇನ್ನು ಬೇಗನೂ ಅಡುಗೆ ಆಗುತ್ತೆ. ಹಾಗಾಗಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ. ಪಾತ್ರೆ ಇದೆ ತೊಳೆಯೋವು, ಅವನು ಹೊರಗಡೆ ಇಟ್ಟು ಬಂದಿದ್ದೀನಿ. ಬೇಗ ತೊಳ್ಕೊಬರ್ಬೇಕು, ಇಲ್ಲಾಂದರೆ ನಮ್ಮ ಕೋಳಿ ಕಾಟ ತಡೆಯೋದಕ್ಕಾಗೋದಿಲ್ಲ. ಇನ್ನು ಗುಂಡ ಕೂಡ ಬಂದಿದ್ದಾನೆ. ನಮ್ಮ ಅಂಜಣ್ಣ ಮತ್ತು ನಮ್ಮ ಮನೆಯವರು ಗುಂಡನ್ನು ಬಿಟ್ಬಿಟ್ಟು ಅತ್ತೆ ಎಲ್ಲ ಕೊತ್ತಂಬರಿ ಕಾಳೆಲ್ಲ ಕ್ಲೀನ್ ಮಾಡಿದ್ರಲ್ವ, ಅದನ್ನು ಮಿಷಿನ್ಗೆ ಹಾಕ್ಸ್ಕೊಬರೋಣ ಅಂತೇಳ್ಬಿಟ್ಟು ಇನ್ನು ಪಕ್ಕದೂರಿಗೆ ಹೋಗಿದ್ದಾರೆ. ಗೊತ್ತಲ್ವ, ನಮ್ಮ ಕಡೆ ನಮ್ಮೂರಲ್ಲಿ
ರಾಗಿ ಮಿಷಿನ್ ಇಲ್ಲ, ಈ ಥರ ಸಾಂಬಾರು ಪುಡಿ ಖಾರದ ಪುಡಿ ಹಾಕೋ ಮಿಷಿನ್ ಸಮೇತ ಇಲ್ಲ. ಹೋದರೆ ಪಕ್ಕದೂರಿಗೆ ಹೋಗಬೇಕು, ಹಂಗಾಗಿ ಹೋಗಿದ್ದಾರೆ ಹಾಕ್ಸ್ಕೊಬರೋದಕ್ಕೆ ಅಂತೇಳಿ. ಹಾಗೆ ಬರ್ತಾನೆ ಇವನು ಕರ್ಕೊಬಂದು ಇಲ್ಲಿ ಬಿಟ್ಬಿಟ್ಟು ಇನ್ನು ಅವರು ಹೋದರು. ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಡು ಮತ್ತೆ ಮಂಚಣ್ಣ ನೂರೊಳಗೆ ಬಿಟ್ಬಿಟ್ಟು ಮತ್ತೆ ನಮ್ಮ ಮನೆಯವ್ರ ಮನೆಗೆ ಬರ್ತಾರೆ. ಇನ್ನು ಅಷ್ಟರೊಳಗೆ ಅಡುಗೆ ಮಾಡಬೇಕು, ನಿಧಾನಕ್ಕೆ ಮಾಡೋಣ ಅಂತೇಳ್ಬಿಟ್ಟು. ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ, ಸಖತ್ತು ಸೆಕೆ ಆಗ್ತಾಯಿದೆ. ಹೊರಗಡೆ ಕೂತ್ಕೊಂಡ್ರು ಗಾಳಿ ಸರಿಗೆ ತಾಗ್ತಾ ಇಲ್ಲ. ಬಿಸಿಲಂತೂ ತುಂಬ ಬಿಸಿಲಿದೆ. ನಾವು ಫ್ಯಾನ್ ಹಾಕೊಳ್ಳೋಣ ಅಂದ್ರೂ ಎಷ್ಟೊತ್ತು ಬರೀ ಫ್ಯಾನ್ ಗಾಳಿ ಕುಡಿಯೋದಕ್ಕಾಗೋದಿಲ್ಲ. ಇಂಥ ಟೈಮಲ್ಲಿ ಫುಲ್ಲು ಸೆಕೆನೇ ನನಗೆ. ಹಾಗಾಗಿ ಇವಾಗ ಎಲ್ಲ ಸಾಂಬಾರು ಮಸ್ಬಿಟ್ಟು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಒಂದು ಹಾಕಿ ಸಾಯಂಕಾಲಕ್ಕೆ ಮುದ್ದೆ ಒಂದು ಮಾಡಿದ್ರೆ ಇನ್ನು ಮುಗೀತು. ಇನ್ನು ಪಾತ್ರೆ ಕೆಲಸದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಹೋಗೋಣ ಅಂತ ಹೇಳಿ. ಗುಂಡ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾನೆ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ತಾ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಆದರೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಸಿಂಪಲ್ಲಾಗಿ ಬೇಳೆ ಪಪ್ಪು ಅಂದರೆ ಇದು ಮಸ್ಕಾಯಿ ಥರ ಮಾಡಿದ್ದೆ. ಇದ್ರಾಗ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಬೇಳೆಕಾಳು ಮತ್ತು ಹೆಸ್ರು ಕಾಳು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಮತ್ತು ಸಾಂಬಾರು ಕೂಡ ಮಂದ ಬರುತ್ತೆ, ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗಲೇ ಮಾಡಿಟ್ಬಿಟ್ಟೆ, ಬೆಳಗ್ಗೆ ಕೂಡ ಆಗುತ್ತೆ ಅಂತ ಹೇಳಿ. ಇನ್ನು ಈ ಥರ ಸಾಯಂಕಾಲ ಟೈಮ್ ಏನಾದರೂ ಸಾಂಬಾರು ಮಾಡಿದರೆ ನನಗೆ ಬೆಳಗ್ಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ಏನಾದರೂ ಅನ್ನನೋ ಮುದ್ದೆನೋ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಸಾಂಬಾರು ಮಾಡ್ಕೋಬೇಕಂತಂದರೆ ಮತ್ತೆ ಏನಾದರೂ ಯೋಚನೆ ಮಾಡಬೇಕಾಗ್ತಾ ಇರುತ್ತೆ. ಮತ್ತು ಒಂದು ಸ್ವಲ್ಪ ಅನ್ನ ಮಾಡಿದೆ ಅಷ್ಟೇ, ಜಾಸ್ತಿ ಕೂಡ ಅನ್ನ ಮಾಡಲಿಲ್ಲ. ಒಂದು ಸ್ವಲ್ಪ ಅನ್ನ ಮತ್ತು ಒಂದು 3 ಮುದ್ದೆ ಮಾಡ್ಕೊಂಡಿದ್ದೆ ಅಷ್ಟೇ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವಾಗೀಗೆ ಮಾಡ್ಕೊಂಡಿದ್ದೆ. ಅಟ್ಲೀಸ್ಟ್ ಮಿಕ್ಕಿದ್ರೂ ಕೂಡ ಇನ್ನು ನಾಯಿ ಇದೆ, ಹಸು ಇದೆ ಅಲ್ವಾ, ಹೆಂಗೋ ಅದಕ್ಕೆ ಹಾಕ್ತೀವಿ. ಇನ್ನು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸ್ವಲ್ಪ ಸಿಕ್ಕಾಪಟ್ಟೆ ಗಾಳಿ ಬಂದುಬಿಡ್ತು. ಗಾಳಿ ಬಂದ ತಕ್ಷಣ ಸ್ವಲ್ಪ ಲೈಟಾಗಿ ಮೋಡ ಕೂಡ ಆಯಿತು. ಏನೋ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡು, ಬಟ್ ಮಳೆನೇ ಬರಲಿಲ್ಲ. ಸುಮ್ಮನೆ ಬಂದುಬಿಟ್ಟು ಹಿಂಗೆ ನೆನಪಿಸಿ ಹೋಗುತ್ತೆ ಅಷ್ಟೇ. ಇನ್ನು ಫೈನಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಬಂದ ತಕ್ಷಣ ಊಟ ಮಾಡ್ಕೊಂಬಿಟ್ಟು ಕಲ್ಯಾಣನಿಗೆ ಊಟ ಮಾಡಿಸ್ಬಿಟ್ಟು ಇನ್ನು ಆ ಕಡೆ ಮನೆ ಹತ್ರ ಹೋಗೋಣ ಅಂತ ಹೇಳಿ ನೋಡ್ತಾ ಇರ್ಬೋದು. ಕಾಳು ರಾಗಿ ಕಡ್ಡೆ ಹಾಕಿದ್ರೆ ಹಸುಗೆ ಕೋಳಿಗಳೆಲ್ಲ ಹೋಗ್ತಾ ಇರ್ತವೆ ಅಲ್ಲಿಗೆ, ಏನಾದರೂ ರಾಗಿ ಕಾಳು ಸಿಗ್ತವೇನಂತ ಹೇಳಿಬಿಟ್ಟು ಅಲ್ಲೇ ಜಾಸ್ತಿ ಹೊತ್ತಿರ್ತವೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡಿ.